ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಇಂದಿನ ಮುಖ್ಯಾಂಶಗಳು. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಐಪಿ ಹಾಗೂ ವಿವಿಐಪಿ ಪಾಸ್ ರದ್ದುಪಡಿಸಿ ಶಿಷ್ಟಾಚಾರ ಗೋಲ್ಡ್ ಕಾರ್ಡ್ ಎಂಟ್ರಿಗೆ ಸಮಯ ನಿಗದಿಪಡಿಸಲಾಗಿದೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಸೌಜನ್ಯ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಮಾಡಿ ಅಂತ ಹೋರಾಟ ಮಾಡಿದವರೇ ಬಿಜೆಪಿಯವರು ಈಗ ಊಸರವಳ್ಳಿ ತರ ಆಡುತ್ತಿದ್ದಾರೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟ ಸಾಹಿತಿ ಬಾನು ಮುಷ್ತಾಕ್ ಕನ್ನಡಿಗರ ಗೌರವದ ಸಂಕೇತ. ಜಾತಿ ಧರ್ಮ ಅಂತ ಹೇಳಿ ಪ್ರಶಸ್ತಿಯ ಗೌರವ ಕಳೆಯಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ. ವಾರ್ತೆಗಳ ವಿವರ. ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಸಾರ್ವಜನಿಕರಿಗೆ ಸುಗಮ ದರ್ಶನಕ್ಕೆ ಅಗತ್ಯ ವ್ಯವಸ್ಥೆ ಕೈಗೊಳ್ಳಲು ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಮುಂದಿನ ಅಕ್ಟೋಬರ್ 9ರಂದು ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆಯಲಿದ್ದು, ಅಕ್ಟೋಬರ್ 23ರಂದು ದೇವಾಲಯದ ಬಾಗಿಲು ಮುಚ್ಚಲಾಗುವುದು. ಬಾಗಿಲು ತೆರೆಯುವ ಮೊದಲ ದಿನ ಹಾಗೂ ಕೊನೆಯ ದಿನ ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ ಎಂದು ಹೇಳಿದರು. ಹಾಸನಾಂಬ ಉತ್ಸವ ಈ ವರ್ಷ ಅಕ್ಟೋಬರ್ 10ನೇ ತಾರೀಕಿನಿಂದ ಅಕ್ಟೋಬರ್ 22ನೇ ತಾರೀಕಿನವರೆಗೆ ದಿನಾಂಕ ನಿಗದಿಯಾಗಿದೆ. ಕಳೆದ ವರ್ಷ ಸುಮಾರು 20 ಲಕ್ಷ ಪ್ರವಾಸಿಗರು ಭಕ್ತಾದಿಗಳು ಬಂದು ಹಾಸನಾಂಬ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ, ದರ್ಶನ ಪಡೆದಿದ್ದಾರೆ. ಈ ವರ್ಷ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಹಾಸನಕ್ಕೆ ಒಂದು ರೀತಿಯ ಬಹಳ ಗೌರವದ ವಿಷಯ ಮತ್ತು ಪ್ರತಿಷ್ಠೆಯ ಕಾರ್ಯಕ್ರಮ. ಇಷ್ಟು ಲಕ್ಷಾಂತರ ಜನ ಸುಮಾರು 10 ದಿನಗಳ ಅವಧಿಯಲ್ಲಿ ಹಾಸನಕ್ಕೆ ಬರುವಂತಹದ್ದು, ಅವರನ್ನ ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಸೌಕರ್ಯ ಆಗಬೇಕು, ಆದಷ್ಟು ವ್ಯವಸ್ಥಿತವಾಗಿ ದರ್ಶನ ಆಗಬೇಕು ಮತ್ತು ಯಾರಿಗೂ ಕೂಡ ಕಿರಿಕಿರಿ ಆಗದ ಹಾಗೆ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಯನ್ನ ತೆಗೆದುಕೊಳ್ಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಜಿಲ್ಲಾಡಳಿತವು ಕೂಡ ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಅವ್ರ ಜೊತೆಗೆ ನಾನು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಸಭೆ ಮಾಡಿ ಇವತ್ತು 2ನೇ ಸಭೆಯನ್ನ ಇಲ್ಲಿ ನಡೆಸಿದ್ದೇವೆ. ಕಳೆದ ವರ್ಷ ಹಿಂದಿನ ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ, ಜನ ಬರುವಂತಹದ್ದು ಬಹಳ ವರ್ಷದಿಂದ ವರ್ಷಕ್ಕೆ ಬಹಳ ಹೆಚ್ಚಳ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾವುದೂ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋದು, ಭದ್ರತೆಯನ್ನ ಕಾಪಾಡ್ತಕ್ಕಂತಹದ್ದು ಒಂದು ಕಡೆ ಆದ್ರೆ, ಬಂದ ಜನಗಳಿಗೆ ಆದಷ್ಟು ಸರಾಗವಾಗಿ ದರ್ಶನ ಆಗುವಂತೆ ನೋಡ್ಕೊಳ್ಳುವಂತಹದ್ದು ನಮ್ಮ ಜವಾಬ್ದಾರಿ ಇದೆ. ಮತ್ತು ಈ ವರ್ಷ ನಾನು ಹೇಳಿದ್ದೇನೆ, ಇಷ್ಟು ಲಕ್ಷ ಜನ ಬಂದಾಗ ನಾವು ಬಂದಂತವರು ಒಂದು ದಿನ ಪೂರ್ತಿ ಬಹುಶಃ ಹಾಸನದಲ್ಲಿ ಇರ್ತಾರೆ. ಅವರಿಗೆ ನಾನಾ ರೀತಿಯ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸ್ಕೊಂಡು ಅವರ ಭೇಟಿ ಒಂದು ಸಂಪದ್ಭರಿತವಾಗಿರ್ಬೇಕು, ರಿಚ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವರಿಗೆ. ಆ ಉದ್ದೇಶದಿಂದ ಕೆಲವು ಕಲಾ ತಂಡಗಳನ್ನ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕರೆಸಿ ಕೆಲವು ದಿನ ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಕಲಾ ಪ್ರದರ್ಶನಗಳನ್ನ ವ್ಯವಸ್ಥೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಂತವರು ಕುಟುಂಬ ಸಮೇತರಾಗಿ, ಸ್ನೇಹಿತರ ಸಮೇತರಾಗಿ ಅವರು ಒಂದು ಒಳ್ಳೆ ಅನುಭವವನ್ನ ಪಡೆದುಕೊಂಡು ಹೋಗ್ಬೇಕು. ಆ ರೀತಿಯಾಗಿ ಅವರ ಅನುಭವ ಸಂಪದ್ಭರಿತವಾಗಿರ್ಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಸ್ಥಳೀಯರಿಂದ ತಯಾರಿಸಲ್ಪಟ್ಟ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಮತ್ತು ಆಹಾರ ತಿಂಡಿ ಅಂಗಡಿಗಳು ಇವೆಲ್ಲವನ್ನೂ ಕೂಡ ಮಾಡಬೇಕು ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೆ. ಹಾಸನಾಂಬ ದರ್ಶನದ ವಿಶೇಷ ಪಾಸ್ ವ್ಯವಸ್ಥೆ ಸಂಪೂರ್ಣ ರದ್ದು ಮಾಡಿದ್ದು, ಉಚಿತ ಪಾಸ್ ಪಡೆದು ದರ್ಶನಕ್ಕೆ ಬರುತ್ತಿದ್ದ ಭಾರಿ ಜನರಿಂದ ಗೊಂದಲ ಉಂಟಾದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಈ ವರ್ಷ ನನ್ನ ಪ್ರಕಾರ ಈಗ ಏನು ಸೋಕಾಲ್ಡ್ VIP ಅಂತ ಈಗ ಅದನ್ನ ಗೋಲ್ಡ್ ಕಾರ್ಡ್ ಅಂತ ಕನ್ವರ್ಟ್ ಮಾಡಿ
ಹೋದ್ ವರ್ಷ ಒಂದ್ ಪಾಸ್ಗೆ 5 ಜನ ಇತ್ತು, ಈ ವರ್ಷ ಒಂದಕ್ಕೆ ಒಂದೇ ಅಂತ ಮಾಡಿ ಅದನ್ನ ಲಿಮಿಟೆಡ್ ಆಗಿ ಇಶ್ಯೂ ಮಾಡ್ಬೇಕು ಅನ್ನೋದು ನಮ್ಮ ವಿಚಾರ ಇದೆ. ಅಷ್ಟಾದ್ರೆ ಒಂದು 70% ಅಲ್ಲೇ ಕಂಟ್ರೋಲ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಪ್ಲಸ್ ಪ್ರೋಟೋಕಾಲ್ಗೂ ಕೂಡ ದಿನದಲ್ಲಿ ಒಂದು 2 ಅವರ್ಸ್ ಮಾತ್ರ ಫಿಕ್ಸ್ ಮಾಡಿದ್ರೆ ಅಲ್ಲಿ ಇನ್ನೊಂದಷ್ಟು ಸುಧಾರಣೆ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವೆರಡನ್ನೂ ಏನಾದ್ರೂ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸ್ವಲ್ಪ ಮಾಡೋದಕ್ಕೆ ಸಾಧ್ಯ ಆದ್ರೆ ಬಹುಶಃ ಒಂದು 70% ಒಂದ್ ಸ್ವಲ್ಪ ಹೋದ್ ವರ್ಷದ ಅನುಭವಕ್ಕಿಂತ ಸುಧಾರಣೆ ಆಗ್ಬಹುದು. ಆಮೇಲೆ ನೋಡೋಣ, ಅದನ್ನ ಇನ್ನ ಲೋಕ ಅಲ್ಲಿ ಆನ್ ದ ಸ್ಪಾಟ್ ನೋಡ್ಕೊಂಡು ಇನ್ನೂ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈ ಬಾರಿ ಒಟ್ಟಾರೆ ಯಾರಾದ್ರೂ ಬರ್ಲಿ, ನಾವು ತೀರಾ ಈಗ ನನಗೆ ಮುಕ್ತವಾಗಿ ಅವಕಾಶ ಇದ್ರೆ ಎಲ್ಲಾರು ಯಾರಿಗೂ ಬಿಡೋದಿಲ್ಲ ನಾನು. ಆದ್ರೆ ಇವತ್ತು ಸಮಾಜ ಹಂಗಿಲ್ಲ, ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಹೋಗ್ಬೇಕಾಗತ್ತೆ. ನಮ್ಮ ರೂಲ್ಸ್ ಅನ್ನ ನಾವು ಎಲ್ಲಾರ ಮೇಲೆ ಏರಕ್ ಆಗಲ್ಲ. ಹಾಗಾಗಿ ಬಟ್ ಲಿಮಿಟೆಡ್ ಟೈಮ್ ಇಟ್ಟಿದ್ದೀವಿ, ಆ ಟೈಮ್ ಒಳಗೆ ಬರ್ಬೇಕಷ್ಟೇ. ಶಿಷ್ಟಾಚಾರ ಪಾಲನೆ ವೇಳೆ ಕೇವಲ ದಿನಕ್ಕೆ 2 ಗಂಟೆ ಮಾತ್ರ ಗಣ್ಯರಿಗೆ ದೇವಿಯ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗುವುದು. ಇದರಿಂದ ಸಾಮಾನ್ಯ ಜನರು ಹೆಚ್ಚು ಸಮಯ ಸರದಿ ಸಾಲಿನಲ್ಲಿ ಕಾಯುವುದನ್ನು ತಪ್ಪಿಸಬಹುದಾಗಿದೆ. ಈ ಬಾರಿಯ ಸಾರ್ವಜನಿಕರಿಗೆ ಗೌರವಯುತವಾಗಿ ನಡೆಸಿಕೊಂಡು ದರ್ಶನದ ಅವಕಾಶ ಕಲ್ಪಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಯಾರಾದ್ರೂ ಬರೋ ಆಗಿದ್ರೆ ಅದು ಮಿನಿಸ್ಟರ್ಸ್ ಇರ್ಲಿ, MLA ಇರ್ಲಿ ಅಥವಾ ಜುಡಿಷಿಯರಿ ಮೆಂಬರ್ಸ್ ಇರ್ಲಿ, 11ರಿಂದ 1 ಗಂಟೆ ಮಧ್ಯ ಬರ್ಲಿ, ನಾವು ಅವ್ರಿಗೆ ಗೌರವಯುತವಾಗಿ ನಡೆಸ್ಕೋತೇವೆ. ಆ ಟೈಮ್ ಹೊರತುಪಡಿಸಿ ಬಂದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಈಗ್ಲೇ ಕೇಳ್ಕೊಳ್ತಾ ಇದ್ದೀವಿ. 2 ಅವರ್ಸ್ ಅಲ್ಲಿ ಬರ್ಲಿ, ನಾವು ಅವ್ರಿಗೆ ಗೌರವದಿಂದ ನಡೆಸ್ಕೊಳ್ಳೋಣ. ಬಟ್ ಆ 2 ಅವರ್ ವಿಂಡೋನಲ್ಲಿ ಬಂದ್ರೆ ನಾವು ಕೂಡ ಅವ್ರಿಗೆ ಮಾಡ್ಬೋದು. ಆಮೇಲೆ ಜನಕ್ಕೂ ಏನೋ ಸಮಾಧಾನ ಮಾಡ್ಬೋದು. ಅದನ್ ಬಿಟ್ಟು ದಿನ 24 ಗಂಟೆ ಇದೇ ಆಗೋದ್ರೆ ಜನರ ತಾಳ್ಮೆಯನ್ನು ನಾವು ಜಾಸ್ತಿ ಮಿತಿ ಮೀರಿ ಪರೀಕ್ಷೆ ಮಾಡಬಾರ್ದು. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರು ಸಾರ್ವಜನಿಕರಿಂದ ವಿವಿಧ ಸಮಸ್ಯೆಗಳ ಬಗ್ಗೆ ಮನವಿ ಸ್ವೀಕರಿಸಿ ಕೆಲ ಸಮಸ್ಯೆಗಳ ಪರಿಹಾರವನ್ನು ಸ್ಥಳದಲ್ಲೇ ಸೂಚಿಸಿದರು. ಜಿಲ್ಲೆಗೆ ಸಂಬಂಧಿಸಿದ ಸಾರ್ವಜನಿಕರ ಹಲವು ಸಮಸ್ಯೆಗಳ ಬಗ್ಗೆ ಆಲಿಸಿದ್ದಲ್ಲದೆ ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನು ಕರೆಯಿಸಿ ಚರ್ಚೆ ಮಾಡಿದರು. ಸಾಧ್ಯವಾದಷ್ಟು ಸಮಸ್ಯೆಯನ್ನು ಸ್ಥಳದಲ್ಲೇ ಪರಿಹಾರ ಸೂಚಿಸುವ ಕೆಲಸ ಮಾಡಿದರು. ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಹಲವು ದಿನಗಳಿಂದ ಇತ್ಯರ್ಥವಾಗದೆ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಬಗೆಹರಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ವೇಳೆ ಬಗೆಹರಿಸಬಹುದಾದ ಪ್ರಕರಣಗಳ ವಿಳಂಬ ಬೇಡ, ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳ ಹೊರತಾಗಿ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಹಂತದಲ್ಲಿ ಬಗೆಹರಿಸಬಹುದಾದ ಪ್ರಕರಣಗಳ ವಿಳಂಬ ಬೇಡ, ಆದಷ್ಟು ಬೇಗ ಇತ್ಯರ್ಥ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು. ಯಾವುದೇ ಇಲಾಖೆಗಳಲ್ಲಿ ಕೆಲಸಕ್ಕಾಗಿ ಸಾರ್ವಜನಿಕರನ್ನು ಅಲೆದಾಡಿಸಬಾರದು. ಕಾನೂನಿನಲ್ಲಿ ಅವಕಾಶ ಇದ್ದಲ್ಲಿ ಇತ್ಯರ್ಥ ಮಾಡಿ, ಅವಕಾಶ ಇಲ್ಲದ ಪ್ರಕರಣಗಳನ್ನು ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಸರಿಯಾಗಿ ಸ್ಪಂದಿಸಬೇಕು. ಸಮಸ್ಯೆಗಳನ್ನಿಟ್ಟುಕೊಂಡು ಬಂದ ಕೆಲವರು ಸರಿಯಾಗಿ ದಾಖಲೆ ನೀಡದಿರುವುದನ್ನು ವಾಪಸ್ ಕಳುಹಿಸಿದರು. ಈ ಸಂದರ್ಭದಲ್ಲಿ ಸಂಸದ ಶ್ರೀ ಎಸ್.ಎಂ. ಪಟೇಲ್, ಶಾಸಕ ಕೆ.ಎಂ. ಶಿವಲಿಂಗೇಗೌಡ, ಎಚ್.ಪಿ. ಸ್ವರೂಪ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಮಹಾನಗರ ಪಾಲಿಕೆ ಪೌರರಾದ ಹೇಮಲತಾ, ಕಮಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಬಿಜೆಪಿಯವರಿಗೆ ರಾಜಕೀಯವಾಗಿ ಬೇಳೆ ಬೇಯಿಸಿಕೊಳ್ಳಲು ಭಾವನಾತ್ಮಕ ವಿಷಯಗಳೇ ಸಿಗುತ್ತಿವೆ. ಸೌಜನ್ಯ ಪ್ರಕರಣದಲ್ಲಿ ವಿಶೇಷ ತನಿಖಾ ದಳ ರಚನೆ ಮಾಡಿ ಅಂತ ಹೋರಾಟ ಮಾಡಿದವರೇ ಇಂದಿನ ಬಿಜೆಪಿ ನಾಯಕರು. ಈಗ ಊಸರವಳ್ಳಿ ತರ ಆಡುತ್ತಿದ್ದಾರೆ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದರು. ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಎಸ್ಐಟಿ ಸಂಪೂರ್ಣ ಪ್ರಾಮಾಣಿಕವಾಗಿ ತನಿಖೆ ನಡೆಸುತ್ತಿದೆ, ಆದರೆ ಬಿಜೆಪಿ ಅದನ್ನೇ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಿದೆ. ಸರ್ಕಾರದ ವಿರುದ್ಧ ಮಾತನಾಡಲು ಬಿಜೆಪಿಯವರಿಗೆ ಬೇರೆ ವಿಷಯವಿಲ್ಲ. ಅವರ ಕಥೆಗಳನ್ನು ಜನರು ನಂಬುವುದಿಲ್ಲ. ಗೃಹ ಮಂತ್ರಿಗಳು ಈಗಾಗಲೇ ಅಚ್ಚುಕಟ್ಟಾದ ಹೇಳಿಕೆ ನೀಡಿದ್ದಾರೆ. ತನಿಖೆಯ ವರದಿ ಬರುವವರೆಗೂ ನಾವು ಎಲ್ಲರೂ ಕಾಯಬೇಕು. ತನಿಖೆಯ ಸತ್ಯ ಹೊರಬಂದ ಬಳಿಕವೇ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ತೆಗೆದುಕೊಂಡಿರುವ ನಿಲುವು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದ್ದು ಎಂದು ಹೇಳಿದರು. ಎಲ್ಲಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದವರೇ ಬಿಜೆಪಿ ಅವರು. ಎಷ್ಟು ಹೋರಾಟಗಳು ಮಾಡಿಲ್ಲ, ಆ ಹೋರಾಟಗಳಿಗೆ ಬಿಜೆಪಿ ನಾಯಕರು ಹೋಗಿ SIT ಆಗ್ಬೇಕು ಅಂತ ಆಗ್ರಹ ಮಾಡಿರ್ಲಿಲ್ವಾ? ಸೌಜನ್ಯ ಪ್ರಕರಣದಲ್ಲಿ
ಆವತ್ತು ಅಲ್ಲಿ SIT ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ ಬಿಜೆಪಿ ಅವರು. ಇವತ್ತು SIT ಆಗಿದ್ದಕ್ಕೆ ಇವತ್ತು ಈಗ ಉಸುರುಳ್ಳಿ ತರ ಏನೋ ಯಾವಾಗ ಎಲ್ಲಿ ಜನ ಸಮಾಜವನ್ನ ಒಡಿಲಿಕ್ಕೆ ಸಾಧ್ಯ, ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ, ಸಮಾಜವನ್ನ ಹಾಳು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂಗೆ ನಾಟಕ ಆಡುವಂತ ಡೋಂಗಿಗಳು ಇವರು. ಆವತ್ತು ತನಿಖೆ ಮಾಡ್ಬೇಕು, SIT ಮಾಡ್ಬೇಕು, CBI ತನಿಖೆ ಆಗ್ಬೇಕು ಅಂತ ಇವರೇ ಹೋರಾಟ ಮಾಡಿದ್ರು. ಇವತ್ತು ಚಾನ್ಸ್ ಸಿಕ್ಕಿದೆ ಅಂತೇಳಿ ಈ ತರ ಮಾತಾಡ್ತಾರೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ್ಲೂ ಕೂಡ ಹೇಳಿದ್ದೇನೆ, SIT ಅವರು ನಿಷ್ಪಕ್ಷಪಾತವಾಗಿ ಮತ್ತು ಬಹಳ ಪ್ರೊಫೆಷನಲ್ ಆಗಿ ಅವ್ರ ಕೆಲಸವನ್ನ ಮಾಡಿದ್ದಾರೆ. ನಮ್ ಕೆಲಸ ಸರ್ಕಾರದ ಕೆಲಸ ಅಷ್ಟೇ. ತನಿಖೆ ಮಾಡಬೇಕು ಅನ್ನುವಂತಹದ್ದು ಅಭಿಪ್ರಾಯ ಇತ್ತು, ತನಿಖೆ ಮಾಡಿದ್ದೇವೆ. ತನಿಖೆಯಲ್ಲಿ ನಾವು ಈ ತರ ಮಾಡಿ ಆ ತರ ಮಾಡಿ ಅಂತ ಯಾವುದೇ ಆ ರೀತಿಯ ಒತ್ತಡಕ್ಕೆ ಪರ ಆಗ್ಲಿ ವಿರೋಧ ಆಗ್ಲಿ ಯಾವುದಕ್ಕೂ ಅವಕಾಶ ಕೊಡದೆ ಒಂದು ಪ್ರೊಫೆಷನಲ್ ಆಗಿ ತನಿಖೆ ಮಾಡಿದ್ದೇವೆ. ಅದನ್ನ ಇವರು ರಾಜಕೀಯಕ್ಕೆ ಬಳಸ್ಕೋತಾರೆ. ಅದಕ್ಕೆ ಅವ್ರಿಗೆ ಇನ್ನೇನು ಇಲ್ವಲ್ಲ. ಕರ್ನಾಟಕದಲ್ಲಿ ಬೇರೆ ಯಾವುದೂ ಕೂಡ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಇವ್ರಿಗೆ ಇಶ್ಯೂಸ್ ಇಲ್ಲ. ಅಲ್ಲಿಗೆ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಇದಕ್ಕೊಂದು ಕಳ್ಳನ್ಗೊಂದು ಪಿಳ್ಳೆ ನವ ಸಿಕ್ತು ಅಂತೇಳಿ ಇದನ್ನ ಸುಮ್ನೆ ಒಂದು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಗೃಹ ಮಂತ್ರಿಗಳು ಬಹಳ ಅಚ್ಚುಕಟ್ಟಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳಿರುವಂತಹದ್ದು ಕಾನೂನಿನ ಪ್ರಕಾರ ಒಂದು ಸರ್ಕಾರ, ಒಂದು ಮಂತ್ರಿ ಏನ್ ಹೇಳ್ಬೋದು ಅಷ್ಟನ್ನ ಹೇಳಿದ್ದಾರೆ. ತನಿಖೆ ಕನ್ಕ್ಲೂಡ್ ಆಗಿ ಅವ್ರ ರಿಪೋರ್ಟ್ ಬರ್ಲಿ ಅಷ್ಟು ಅಂತದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರ್ಲಿ ಆಮೇಲೆ ಮುಂದೆ. ಕೆಲವರಿಗೆ ಭಾವನೆಗಳ ಜೊತೆ ಆಟವಾಡಿ ಸಮಾಜ ಒಡೆದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದೇ ಉದ್ಯೋಗವಾಗಿದೆ. ಸಮಾಜ ಕಟ್ಟುವುದಾಗಲಿ ಜನರನ್ನು ಕೂಡಿಸುವುದಾಗಲಿ ಅವರಿಗೆ ಬೇಡ ಎಂದು ಬಿಜೆಪಿ ನಾಯಕರ ವಿರುದ್ಧ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿ ಬಾನು ಮುಷ್ತಾಕ್ ರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಹಾಸನದಲ್ಲಿ ಜನಪರ, ರೈತರ ಪರ ಹಾಗೂ ಶೋಷಿತ ಮಹಿಳೆಯರ ಪರ ಹೋರಾಟ ಮಾಡಿದ್ದಾರೆ. ಕನ್ನಡಿಗರ ಅಸ್ಮಿತೆ ಮತ್ತು ಗೌರವದ ಸಂಕೇತವಾಗಿದ್ದಾರೆ. ಅವರ ಸಾಧನೆಯನ್ನು ಜಾತಿ ಧರ್ಮದ ಕಣ್ಣಿನಿಂದ ನೋಡಿ ಕನ್ನಡಕ್ಕೆ ಸಿಕ್ಕಿರುವ ಗೌರವವನ್ನು ಕಳೆಯಬೇಡಿ. ಸಮಾಜ ಒಡೆಯುವುದು ಒಳ್ಳೆಯ ಉದ್ದೇಶ ಇರುವವರು ಮಾಡುವ ಕೆಲಸವಲ್ಲ ಎಂದು ಹೇಳಿದರು. ನೋಡಿ, ಕೆಲವ್ರಿಗೆ ಏನಾಗಿದೆ, ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಕೆಲವ್ರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಜನಗಳ ಜೀವನವನ್ನ ಕೂಡ್ಸೋದಾಗ್ಲಿ, ಸಮಾಜ ಕಟ್ಟೋದಾಗ್ಲಿ ಕೆಲವ್ರಿಗೆ ಬೇಕಾಗಿಲ್ಲ. ಸಮಾಜ ಒಡೆಯೋದೇ ಉದ್ದೇಶ ಕೆಲವ್ರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಅಂತವರಿಗೆ ನಾವೇನು ಹೇಳಕ್ ಆಗೋದಿಲ್ಲ. ಇವತ್ತು ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿಯನ್ನ ಬಿಟ್ರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಇರುವಂತಹ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದು ಕೊಟ್ಟಿದ್ದಾರೆ. ಹಾಸನದಲ್ಲಿ ಅವರು ಬಹಳ ವರ್ಷ ಇಲ್ಲೇ ವೃತ್ತಿ ಮಾಡಿ, ಇಲ್ಲೇ ಜನಪರ ಹೋರಾಟ ಮಾಡಿ, ರೈತರ ಪರ ಹೋರಾಟ ಮಾಡಿ, ಮತ್ತು ಅನೇಕ ಶೋಷಿತ ಮಹಿಳೆಯರು, ಈ ಧರ್ಮ ಆ ಧರ್ಮ ಅಲ್ಲ, ಈ ಜಾತಿ ಆ ಜಾತಿ ಅಲ್ಲ, ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನ ಇಟ್ಕೊಂಡು ಧರ್ಮಾತೀತವಾಗಿ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತ ಒಂದು ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ. ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವವನ್ನ ನಾವು ಕಳೆಯೋದ್ರ ಬದಲಿಗೆ ಕನ್ನಡಕ್ಕೆ ಸಿಕ್ಕಿರುವ ಕನ್ನಡದ ಒಬ್ಬ ಹೋರಾಟಗಾರ್ತಿ, ಸಾಮಾಜಿಕ ಕಾರ್ಯಕರ್ತೆ, ಬಡವರ ಪರ ಹೋರಾಟ ಮಾಡಿದ್ದಾರೆ. ಅವರು ಯಾವ ಜಾತಿ ಧರ್ಮಕ್ಕೆ ಸೇರಿದವರಲ್ಲ, ಕನ್ನಡದಲ್ಲಿ ಬರೆದಿದ್ದಾರೆ. ಅವ್ರ ಮಾತೃಭಾಷೆ ಯಾವುದು ನನ್ಗೆ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಬರೆದು ಇವತ್ತು ಕನ್ನಡದಲ್ಲಿ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ. ಕನ್ನಡಿಗರ ಅಸ್ಮಿತೆ, ಸ್ವಾಭಿಮಾನ, ಗೌರವ, ಸಂಭ್ರಮದ ಸಂಕೇತ. ಇದನ್ನ ನಾವೆಲ್ಲ ಸ್ವಾಗತ ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಅದರ ಹೆಸರಿನಲ್ಲೂ ಕೂಡ ಸಮಾಜ ಒಡೆಯುವಂತಹದ್ದು ಇದು ನಿಜವಾಗಿ ಒಳ್ಳೆ ಉದ್ದೇಶ ಇರುವಂತವ್ರು ಮಾಡುವ ಕೆಲಸ ಅಲ್ಲ. ರಾಜಕೀಯವಾಗಿ ನೀವು ಇನ್ನೂ ಮೊಳಕೆ ಹಂತದಲ್ಲಿದ್ದೀರಿ. ಹಿರಿಯರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಇಡಿ. ನೀವು ಅನಿರೀಕ್ಷಿತ ಸಂಸದರಾಗಿದ್ದೀರಿ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲರಾದ ಜಿ ದೇವರಾಜೇಗೌಡ ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿ ಸುಪ್ರೀಂ ಕೋರ್ಟ್ನ ನೋಟಿಸ್ ಜಾರಿಗಾಗಿ ಸಂಸದ ಶ್ರೇಯಸ್ ಪಟೇಲ್ ಅವರ ಬಳಿಗೆ ಹೋದಾಗ ನೀವೇನು ಅಮೀನರ ಎಂಬ ಉದ್ದಟ ವಾಕ್ಯ ಬಳಸಿ ಮಾತನಾಡಿದ್ದಾರೆ. ರಾಜಕೀಯವಾಗಿ ನೀವು ಇನ್ನೂ ಮೊಳಕೆ ಹಂತದಲ್ಲಿದ್ದೀರಿ. ಹಿರಿಯರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಇಡಿ. ನೀವು ಅನಿರೀಕ್ಷಿತ ಸಂಸದರಾಗಿದ್ದೀರಿ ಎಂದು ಹೇಳಿದರು. ಹಾಸನ ಲೋಕಸಭಾ ಸದಸ್ಯರಾದಂತಹ ಶ್ರೀಯುತ ಶ್ರೇಯಸ್ ಪಟೇಲ್ ಅವರಿಗೆ ಜೆಡಿಎಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಅಂದ್ರೆ ಲೋಕಸಭೆಗೆ ನಿಂತು ಪರಾಜಿತಗೊಂಡಂತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಏಜೆಂಟ್ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಮನ್ಸ್ ಅನ್ನ ಅಂದ್ರೆ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ದಸ್ತಿ ಆರ್ಡರ್ ತಗೊಂಡು ಶ್ರೇಯಸ್ ಪಟೇಲ್ ಅವರಿಗೆ ಜಾರಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನ ಸ್ವಲ್ಪ ಸೀರಿಯಸ್ ಆಗಿ ಬಂದು ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಆತನು ಕೂಡ ಒಬ್ಬ ವಕೀಲ. ಅವರೇ ಹೇಳ್ಕೊಂಡ್ರ ಪ್ರಕಾರ ಸುಮಾರು 26 ವರ್ಷ ಅವರು ಅವರ ವಕೀಲ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಬ್ಬ ಹಿರಿಯ ವಕೀಲರಾಗಿ ಮತ್ತೆ ಹಾಸನ ಜಿಲ್ಲೆಯ ಬಾರ್ ಅಸೋಸಿಯೇಷನ್ ಇದೆ ಅಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ನಾನು ಶ್ರೀಯುತ ಲೋಕಸಭಾ ಸದಸ್ಯರಾದಂತಹ ಶ್ರೇಯಸ್ ಪಟೇಲ್ ಅವರು ಮಾತಾಡಿದಂತಹ ಮಾತುಗಳನ್ನು ಕೂಡ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆ ನೋಡಿದೆ. 3-4 ಪದಗಳನ್ನ ಬಳಸಿದ್ದಾರೆ. ಏನ್ ಪದ ಬಳಸಿದ್ದಾರೆ? ನೀವೇನು ಅಮೀನ್ ಏನ್ರಿ ನನಗೆ ನೋಟಿಸ್ ಜಾರಿ ಮಾಡ್ಲಿಕ್ಕೆ? ಅದಾದ ನಂತರ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಫಸ್ಟ್ ಅವರು ಕಾನೂನು ತಿಳ್ಕೊ ಮಾತಾಡ್ಲಿ, ಅದು ಪದಗಳನ್ನ ಉಚ್ಚಾರಣೆಯನ್ನು ಕೂಡ ಮಾಡಿದ್ದಾರೆ. ನೀವು ನಾನು ಯಾರು ಸತ್ಯಹರಿಶ್ಚಂದ್ರ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನನಗೆ ಅದನ್ನ ನೆಕ್ಸ್ಟ್ ಬರ್ತೀನಿ. ನಾನೀಗ ದಸ್ತಿ ಆದೇಶ ಏನ್ ಹೇಳ್ತದೆ ಅಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ವ್ಯಕ್ತಿಗೆ ದಸ್ತಿ ಆರ್ಡರ್ ಮಾಡಬೇಕು ಅಂದ್ರೆ ಸರ್ವ್ ಮಾಡ್ಬೇಕು ಅಂತ ಆದೇಶ ಆದ್ರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಆ ಸ್ಥಳದಲ್ಲಿ ಆತನಿಗೆ ಜಾರಿ ಮಾಡ್ಬೇಕು ಅನ್ನೋದು ದಸ್ತಿ ಅಂತ. ಅಂದ್ರೆ ಬೈ ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡ್ಬೇಕಾದ್ರೆ ಆ ಮನುಷ್ಯ ಎಲ್ಲಿದ್ದಾನೆ ಅದು ಸರ್ವ್ ಮಾಡ್ಬೇಕಂತ ಹೇಳಿ ಅದು ಕೋರ್ಟ್ ರೂಲ್, ಅದು ನಿಯಮ, ಅದು ಪ್ರೊಸೀಜರ್. ಅದು ಆ ಕಾರಣದಿಂದ ಆತ ಬಂದು ಎಲ್ಲ ಮುನ್ಸಿಪಾಲಿಟಿ ಕಾರ್ಯಕ್ರಮ ಇದ್ದಂತ ಸಂದರ್ಭದಲ್ಲಿ ನಾನು ನೋಡಿದೆ ಅದನ್ನಲ್ಲಿ ಸರ್ವ್ ಮಾಡಕ್ ಹೋಗಿದ್ದಾರೆ. ಅಲ್ಲಿ ಬಹಳ ಉದ್ದಟತನದಿಂದ ಈ ಕೋರ್ಟ್ ಅಮ್ಯುಲೇಟರ್ ಸರ್ವ್ ಮಾಡೋದಕ್ಕೆ ಅನ್ನೋದು ಪದವನ್ನು ಉಪಯೋಗಿಸಿದ್ದಾರೆ. ನಾನು ಮೊನ್ನೆ ಲೋಕಸಭಾ ಸದಸ್ಯರಿಗೆ ನನ್ನ ಕಿರು ಸಲಹೆ ಏನು ಅಂತ ಅಂದ್ರೆ, ನೀವು ಇನ್ನ ಜಸ್ಟ್ ಭೂಮಿಗೆ ಹಾಕಿರೋ ಬೀಜ ಮೊಳಕೆ ಹೊಡಿತಾ ಇದ್ರೆ ರಾಜಕೀಯವಾಗಿ ನೀವು ಕೆಲವು ವಿಚಾರಗಳನ್ನ ಇಲ್ಲ ತಿಳ್ಕೋಬೇಕು, ಬೇರೆ ಯಾರನ್ನ ಕೇಳಿ ತಿಳ್ಕೋಬೇಕು, ಇಲ್ಲ ಉತ್ತಮವಾದ ಕಾನೂನು ಸಲಹೆಗಾರ ಸಲಹೆ ಪಡಿಬೇಕು, ರಾಜಕೀಯ ವಿಶ್ಲೇಷಕರ ಜೊತೆ ಕುಳಿತು ಮಾತನಾಡಿ ತಾವು ಮುಂದೆ ಹೆಜ್ಜೆ ಇಡೋದು ಒಳ್ಳೇದು. ನಿಮ್ಗೆ ಅಧಿಕಾರ ಬಂದಿರೋದು ಅನಿರೀಕ್ಷಿತ ಅಧಿಕಾರ. ನೀವು ಅದೇ ಪ್ರೆಸ್ ಮೀಟಲ್ಲಿ ಕುಳಿತುಕೊಂಡು ಹೇಳಿದ್ರಿ, ನಮ್ಮ ಮಾಧ್ಯಮ ಮಿತ್ರರನ್ನ ಕೇಳಿದಾಗ ನಾನು ಧರ್ಮಸ್ಥಳದ ಮಂಜುನಾಥನ ಭಕ್ತ, ನಾನು ನನ್ನ ಜೊತೆಯಲ್ಲೇ ಕೂಡ ಅವರು ವೀರೇಂದ್ರ ಹೆಗಡೆ ಅವರು ಕೂಡ ಬಂದು ನಮ್ಮ ಜೊತೆಲೇ ಇರ್ತಾರೆ ದೆಹಲಿಯಲ್ಲಿ ಅಂತ ಹೇಳಿ ಬಹಳ ಒಳ್ಳೊಳ್ಳೆ ಪದಗಳನ್ನ ಉಪಯೋಗಿಸಿ ಮಾತನಾಡಿದ್ದಾರೆ. ನಾನು ಪ್ರಶಂಸೆ ಪಡ್ತೀನಿ. ಅಲ್ಲಿ ನೀವು ಬೇರೆಯವ್ರ ಬಗ್ಗೆ ಬೇರೆ ತೋರಿಸ್ಬೇಕಾದ್ರೆ ನೀವು ಫಸ್ಟ್ ಶುಭ್ರವಾಗಿರ್ಬೇಕಲ್ವಾ? ನಾನು ಯಾಕೆ ಈ ಮಾತಿನ ಹೇಳ್ತೀನಿ ಅಂತಂದ್ರೆ, ನೀವು ಅನಿರೀಕ್ಷಿತ ಎಂಪಿ. ನೀವು ಎಂಪಿ ಆಗಿರೋದೇ ಒಂದು ಆಶ್ಚರ್ಯಕರವಾದಂತ ಎಂಪಿ ನೀವಲ್ಲಿ. ಈಗ ಜಾಹೀರಾತು. ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ, ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ. ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ 5 ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ. ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ ಕ್ಯೂಆರ್ ಕೋಡ್ ಅನ್ನು ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯಾದ್ಯಂತ ಎಚ್ಡಿಸಿಸಿ ಬ್ಯಾಂಕ್ 34 ಶಾಖೆಗಳನ್ನು ಹೊಂದಿದ್ದು, ಕೋರ್ ತಂತ್ರಜ್ಞಾನದಡಿ 34 ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು, ಆರ್ಟಿಜಿಎಸ್, ನೆಫ್ಟ್, ಪಿಒಎಸ್,
ಎಟಿಎಂ ಮತ್ತು ಇ ಕಾಮರ್ಸ್ ಸೌಲಭ್ಯವಿರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ, ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ, ಚಿನ್ನಾಭರಣ ಈಡಿನ ಸಾಲ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ. ಎಚ್ಡಿಸಿಸಿ ಬ್ಯಾಂಕಿನ 34 ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫ್ರೀಡಮ್ ಕಮ್ ಫೆಸ್ಟಿವಲ್ ಸೇಲ್. ಇಂಡಿಪೆಂಡೆನ್ಸ್ ಡೇ ಮತ್ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನ ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? SP ಮೊಬೈಲ್ಸ್ ಅವರ ಫ್ರೀಡಮ್ ಕಮ್ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. SP ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat ₹7,000 off per carat. Exclusively available at all Bhima showrooms where tradition shines. TNC apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಹಾಸನದ ಜನತೆಗೆ
ಮಕ್ಕಳಿಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9646456474. Hope you've understood everything. Okay, bye. ಹೇಳ್ದೆ ಅಲ್ವಾ? ಏನ್ ಹೇಳ್ದೆ? ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ. ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ. ಇನ್ನ ರಿಸಲ್ಟೇ ಬಂದಿಲ್ಲ, ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು. ನನಗ್ ಗೊತ್ತಿಲ್ವಾ? ನೀನ್ ನನ್ ಮಗಳಲ್ವಾ? ಅಪ್ಪ, GRT ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ? ನಿನಗೆ ಗೊತ್ತು? ಅವಳು ನಿಮ್ ಮಗಳಲ್ವಾ? ಅವಳಗ್ ಗೊತ್ತಿಲ್ವಾ? ಈಗ ಕೊಳ್ಳೋಣ, ಆಮೇಲೆ ಕಾರಣ ಹುಡುಕೋಣ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ, ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು, ಲೇಟೆಸ್ಟ್ ಡಿಸೈನ್ಸ್, ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು GRT ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ. 18% ವರೆಗೆ ವೇಸ್ಟೇಜ್ ಇಲ್ಲ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ. GRT ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೆತನ್ಗೌಡ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದು ಗ್ವಾಲಿಯರ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾನೆ ಎಂದು ತಾಯಿ ವೀಣಾ ಸಂತೋಷ ಹಂಚಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆತನ್ಗೌಡ ಶಾರ್ಟ್ ಪುಟ್, ಜಾವ್ಲಿನ್ ಹಾಗೂ ಡಿಸ್ಕಸ್ ಥ್ರೋ ಸ್ಪರ್ಧೆಗಳಲ್ಲಿ ತಲಾ ಚಿನ್ನದ ಪದಕ ಗಳಿಸಿ ರಾಜ್ಯ ಮಟ್ಟದಲ್ಲಿ ಮಿಂಚಿದ್ದಾರೆ. ಇದರಿಂದಾಗಿ ಮುಂದಿನ ತಿಂಗಳು ಗ್ವಾಲಿಯರ್ನಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದಾರೆ. ಪ್ರಸ್ತುತ ಆಕ್ಸ್ಫರ್ಡ್ ಶಾಲೆಯ 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಮಗನಿಗೆ ಕಾಲು ಊನವಾಗಿರುವುದರಿಂದ ಮುಂದೆ ಏನಾಗಬಹುದು ಎಂಬ ಭಯವಿತ್ತು. ಆದರೆ ಅವನು ತನ್ನ ಪರಿಶ್ರಮದಿಂದಲೇ ಆ ಭಯವನ್ನು ಮರೆಸಿದ್ದಾನೆ. ಅವನ ಸಾಧನೆ ನಮ್ಮ ಕುಟುಂಬಕ್ಕೆ ಅಪಾರ ಸಂತೋಷ ತಂದಿದೆ ಎಂದು ಹೇಳಿದರು. ಈಗ ಮೈಸೂರಲ್ಲಿ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ನಡೀತು. ಅದರಲ್ಲಿ ನನ್ನ ಮಗ 3 ಚಿನ್ನದ ಪದಕ ಗೆದ್ದಿದ್ದಾನೆ. ಅಥ್ಲೆಟಿಕ್ಸ್ ಅದು ಆ ಗೇಮು. ಜಿಮ್ನಾಸ್ ಇದು ಯಾವುದು, ಶಾರ್ಟ್ ಪುಟ್ಟು, ಜಾವ್ಲಿನ್ನು, ಡಿಸ್ಕಸ್ ಥ್ರೋ 3ರಲ್ಲೂ ಫಸ್ಟ್ ಪ್ರೈಸ್ ತಂದಿದ್ದಾನೆ. ಅದರಲ್ಲಿ ಗೆದ್ಬಿಟ್ಟು ಈಗ ನ್ಯಾಷನಲ್ ಪ್ಯಾರಾ ಒಲಿಂಪಿಕ್ಸ್ ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ ಅನ್ನೋ ಪ್ಲೇಸಲ್ಲಿ ಇದೆ, ಆಯ್ಕೆಯಾಗಿದ್ದಾನೆ ಅಲ್ಲಿಗೆ ಹೋಗೋಕ್ಕೆ. ಈಗ 27ಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ. ಇದು ಇವನು 8th ಸ್ಟ್ಯಾಂಡರ್ಡ್ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಓದ್ತಿದ್ದಾನೆ. ನಮ್ಗೆ ಎಷ್ಟು ಖುಷಿಯಾಗಿದೆ ಅಂದರೆ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಈ ದಿನ ಅಂತ ಮರೆಯೋಕ್ಕೆ ಆಗಲ್ಲ. ಇಂಥ ದಿನ ಬರುತ್ತೆ ಅಂತ ನಾವು ನಿಜ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂದರೆ ಅವನು ಚೆನ್ನಾಗಿದ್ದು ಮಗ. ಅವನು 2nd ಸ್ಟ್ಯಾಂಡ್ ಬಂದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದು ಹೆಂಗೆ ಅಂದ್ರೆ ಅವನು ಬಿಡಬಾರ್ದು, ಮನೇಲಿ ಮೂಲೆ ಗುಂಪು ಆಯ್ತಾನೆ ಅಂತ ತುಂಬಾ ಓಡಾಡಿದ್ವಿ. ಈಗ ಸ್ಕೂಲ್ ಮುಗಿತಾ 4 ಗಂಟೆಗೆ ಸ್ಟೇಡಿಯಂ, ಅಥ್ಲೆಟಿಕ್ಸ್, ಜಿಮ್ನಾಸ್ಟಿಕ್ ಎಲ್ಲ ಸೇರಿಸಿದ್ವಿ. 8 ಗಂಟೆವರೆಗೂ ಅವನು ಸ್ಪೋರ್ಟ್ಸ್ ಮಾಡ್ತೀವಿ. ಅದ್ರದ್ದು ಪ್ರಯತ್ನದಿಂದ ಇವತ್ತು ನನ್ನ ಮಗ ಇಲ್ಲಿ ಬಂದು ಕೂತಿದ್ದಾನೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಹಿಂಗ್ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ತುಂಬಾ ಒದ್ದಾಡ್ತೀವಿ. ಬೆಳಗೊತ್ತು ಅವರು ಕರ್ಕೊಂಡು ಹೋಗ್ತಾರೆ ಸ್ವಿಮ್ಮಿಂಗ್ 6 ಗಂಟೆಗೆ, ಸಂಜೆ ನಾವು ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಕಾಲ್ ಪ್ರಾಬ್ಲಮ್ ಆಗಿ ಎಲ್ಲಿ ತೊಂದರೆ ಆಗುತ್ತಾನ ಹೆದರಿಕೆಯಲ್ಲಿ. ಆದ್ರಿಂದ ಆ ಲೆವೆಲಿಂದ ಈ ಲೆವೆಲ್ ಬಂದವಳೆ. ಇಷ್ಟು ನಮ್ಗೆ ಹೆಸರು ತರಿಸಿ, ಇಷ್ಟು ನಮಗೆ ಖುಷಿ. ನಾವ್ ಎಷ್ಟು ಹೊತ್ತಿದ್ವಿ ಅಂದ್ರೆ ಅದನ್ನ ಮುಕ್ಕಾಲು ಫಿಲ್ ಮಾಡಿದಾನೆ ನನ್ನ ಮಗ. ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಇವತ್ತು. ಅದು ಹೆಂಗ್ ಖುಷಿಗಳು ಬರ್ತೈತಿ ಇವತ್ತು, ಹೆಂಗೆ ಅಂತ ಹೇಳಕ್ ಆಗ್ತಿಲ್ಲ ಎಲ್ಲ.
ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜ ಸೇವಕ ಹಾಗೂ ಜನಪರ ಹೋರಾಟಗಾರರಾಗಿದ್ದ ನಾ.ಸು. ಹರ್ಡಿಕರ್ ಅವರ 50ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಗೌರವದಿಂದ ಆಚರಿಸಲಾಯಿತು. ಬೇಲೂರು ಪಟ್ಟಣದ ಹರ್ಡಿಕರ್ ವೃತ್ತದಲ್ಲಿ ಹರ್ಡಿಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ್ ಸೇವಾದಳದ ತಾಲೂಕು ಅಧ್ಯಕ್ಷ ಯುವರಾಜ್, ನಾ.ಸು. ಹರ್ಡಿಕರ್ ಅವರು ತಮ್ಮ ಜೀವನವನ್ನು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಿಸಿ ಸಮಾಜದ ದುರ್ಬಲ ವರ್ಗಗಳ ಹಕ್ಕು ಹಿತಗಳನ್ನು ಕಾಪಾಡಲು ಶ್ರಮಿಸಿದರು. ಅವರ ತ್ಯಾಗ ಸಾಧನೆಗಳು ಯುವ ಪೀಳಿಗೆಗೆ ಪ್ರೇರಣೆ ಎಂದು ಹೇಳಿದರು. ಸೇವಾದಳದ ಮುಖ್ಯ ಉದ್ದೇಶನೇ ಸೇವೆಗಾಗಿ ಬಾಳುವುದು. ಆ ಒಂದು ಉದ್ದೇಶನ ಇಟ್ಕೊಂಡು ಸ್ಥಾಪನೆ ಮಾಡಿದಂಥ ನಾ.ಸು. ಹರ್ಡಿಕರ್ ಅವರ 50ನೇ ವರ್ಷದ ಪುಣ್ಯ ಸ್ಮರಣೆ. ಇವತ್ತು ನಮ್ಮ ಆಗಲಿ 50 ವರ್ಷ ಆದ್ರೂ ಕೂಡ ಅವ್ರನ್ನ ಏನಕ್ಕೆ ನೆನೆಸ್ಕೊಂತ ಇದ್ದೀವಿ ಅಂದರೆ ಅವ್ರು ಮಾಡಿದಂಥ ಸೇವೆ. ಅವರು ವೃತ್ತಿಯಲ್ಲಿ ವೈದ್ಯರು, ಅಮೆರಿಕಾದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡಿದ್ರು. ಅಲ್ಲಿ ವೈದ್ಯಕೀಯ ಇದನ್ನು ಓದಿ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಬಂದು ಅವರ ಸೇವೆನ ಫಸ್ಟ್ ಡಾಕ್ಟರ್ ಆಗಿ ಸರ್ವಿಸ್ ಮಾಡಿಕೊಂಡು ಬ್ರಿಟಿಷರ ಆಡಳಿತ ವಿರುದ್ಧ ದಂಗೆದ್ದು ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಭಾಗಿಯಾಗಿದ್ರು. ಅವರು ಎರಡು ಸರ್ಕಾರ ಅವ್ರನ್ನ ಗುರುತಿಸಿ ಎರಡು ಟೈಮ್ ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ರು. ಅವ್ರನ್ನ ನೆನಪಿಗೋಸ್ಕರ ಸರ್ಕಾರ ಅವರ ಹೆಸರಿನಲ್ಲಿ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿದೆ. ಇಂಥ ಒಂದು ಸೇವೆನ ನಾವು ಕೂಡ ಮಾಡಬೇಕು. ಯಾಕೆಂತಂದ್ರೆ 50 ವರ್ಷ ಆದ್ರೂ ಅವರ ಹೆಸರನ್ನು ಸ್ಮರಣೆ ಮಾಡ್ತಾ ಇದೀವಿ. ಅದೇ ರೀತಿ ನಮಗೆ ಪುರಸಭೆಯವರು ಈ ಒಂದು ಪುತ್ಥಳಿನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರಿಗೂ ಕೂಡ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಯಾವತ್ತು ಅವ್ರು ಕೊಟ್ಟಿದ್ದು ಇವತ್ತಿಗೂ ಕೂಡ ನೆನೆಸ್ಕೊಂಡು ಇವತ್ತೆಲ್ಲ ಎಷ್ಟು ವರ್ಷ ಆದ್ರೂ ಕೂಡ ಪುತ್ಥಳಿ ಇರುತ್ತದೆ. ಅದೇ ತರ ಅವರು ಪುರಸಭೆಯವರು ನಮಗೆ ಮಾಡಿದಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್, ಮಾಜಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಹಾಸನ ಜಿಲ್ಲಾ ಭಾರತ್ ಸೇವಾದಳ ಸಂಚಾಲಕಿ ರಾಣಿ, ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ರಮೇಶ್, ಕರವೇ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣದಲ್ಲಿ ಗೌರಿ ಹಬ್ಬದ ಅಂಗವಾಗಿ ಭಕ್ತಿಪೂರ್ಣವಾಗಿ ಉಯ್ಯಾಲೆ ಗೌರಮ್ಮನ ಪೂಜೆ ನೆರವೇರಿಸಲಾಯಿತು. ಬೇಲೂರು ಪಟ್ಟಣದ ರಾಮರಾಯರ ಬೀದಿಯ ಭಾರ್ಗವ ಅವರ ಮನೆಯಲ್ಲಿ ವಿಶೇಷವಾಗಿ ಮಂಗಳವಾರ ಸರ್ಕಾರಿ ಗೌರಮ್ಮನನ್ನು ವಿಶಿಷ್ಟವಾಗಿ ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಸಾಂಪ್ರದಾಯಿಕ ರೀತಿಯಲ್ಲಿ ಅಲಂಕಾರಗೊಂಡ ಗೌರಮ್ಮನಿಗೆ ಉಯ್ಯಾಲೆ ಮೇಲೆ ವಿಶಿಷ್ಟವಾಗಿ ಸಜ್ಜುಗೊಳಿಸಲಾಗಿತ್ತು. ಮಹಿಳೆಯರು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ತಮ್ಮ ಹರಕೆಗಳನ್ನು ತೀರಿಸಿ ತಾಯಿಗೆ ಆರತಿಗಳನ್ನು ಬೆಳಗಿದರು. ಮುಂಜಾನೆ ಗೌರಮ್ಮನಿಗೆ ವಿಶೇಷ ನೈವೇದ್ಯ, ಹೂವಿನ ಅಲಂಕಾರ ಮತ್ತು ದೀಪಾರಾಧನೆ ಸಲ್ಲಿಸಲಾಯಿತು. ಭಕ್ತರು ಗೌರಿ ಗಣೇಶ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ಹಾಗೂ ತಾಯಿ ಗೌರಿಗೆ ಮಡಿಲು ತುಂಬಿಸಿ ಮುತ್ತೈದೆಯರು ತಾಯಿಯ ಆಶೀರ್ವಾದ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಐಪಿ ಹಾಗೂ ವಿವಿಐಪಿ ಪಾಸ್ ರದ್ದುಪಡಿಸಿ ಶಿಷ್ಟಾಚಾರ, ಗೋಲ್ಡ್ ಕಾರ್ಡ್ ಎಂಟ್ರಿಗೆ ಸಮಯ ನಿಗದಿಪಡಿಸಲಾಗಿದೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಸೌಜನ್ಯ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಮಾಡಿ ಅಂಥ ಹೋರಾಟ ಮಾಡಿದವರೇ ಬಿಜೆಪಿಯವರು ಈಗ ಊಸರವಳ್ಳಿ ತರ ಆಡುತ್ತಿದ್ದಾರೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟ ಸಾಹಿತಿ ಬಾನು ಮುಷ್ತಾಕ್, ಕನ್ನಡಿಗರ ಗೌರವದ ಸಂಕೇತ. ಜಾತಿ ಧರ್ಮ ಅಂತ ಹೇಳಿ ಪ್ರಶಸ್ತಿಯ ಗೌರವ ಕಳೆಯಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.